ಗುಜರಾತ್ ರಾಜಕೀಯ ರಣಾಂಗಣದ ಸಾಕ್ಷಾತ್ ವರದಿ ಕೊಡುವ ವಿಶೇಷ ಕಾರ್ಯಕ್ರಮ ಗುಜರಾತ್ನಲ್ಲಿ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಗುಜರಾತ್ ವಿಧಾನಸಭೆಯ ಚುನಾವಣೆಯಲ್ಲಿ ಎಲ್ಲಿ ನೋಡಿದ್ರೂ ನರೇಂದ್ರ ಮೋದಿ ಹೆಸರು, ಅವರ ಭಾಷಣಗಳದ್ದೇ ಆರ್ಭಟ. ಮೇಲ್ನೋಟಕ್ಕೆ ಕಾಂಗ್ರೆಸ್ ಅಲ್ಲಿ ಬಲಹೀನ ಅನಿಸ್ತಿದೆ, ಆದ್ರೂ ನಮಗೆ ಫಿಕ್ಸ್ ಓಟುಗಳಿವೆ, ತೊಂದರೆ ಇಲ್ಲ ಅಂತ ಧೈರ್ಯದ ಮಾತಾಡ್ತಾರೆ ಕಾಂಗ್ರೆಸ್ ನಾಯಕರು. ನರೇಂದ್ರ ಮೋದಿ ಕಾಂಗ್ರೆಸ್ನ ಮತ ಬ್ಯಾಂಕ್ನ ಚಕ್ರವ್ಯೂಹವನ್ನ ಹೇಗೆ ಭೇದಿಸಿದ್ದಾರೆ ಅನ್ನೋದರ ಬಗ್ಗೆ ಇನ್ನೊಮ್ಮೆ ಹೇಳ್ತೀವಿ. ಈಗ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ಕಣಕ್ಕಿಳಿಸಿರುವ ಅಭ್ಯರ್ಥಿಯನ್ನ ಪರಿಚಯಿಸ್ತೀವಿ, ನೋಡಿ. ಇವರು ಶ್ವೇತಾ ಭಟ್. ಹಿಂದ್ಯಾವತ್ತೂ ರಾಜಕೀಯದ ಆಸುಪಾಸು ಸುಳಿದವರಲ್ಲ. ಒಬ್ಬ ವಿದ್ಯಾವಂತ ಗೃಹಿಣಿಯಾಗಿ ತಮ್ಮ ಪಾಡಿಗೆ ತಾವು ಗಂಡ ಮಕ್ಕಳ ಸೇವೆ ಮಾಡಿಕೊಂಡಿದ್ದವರು. ಇಂಥವರನ್ನ ಕರಕೊಂಡು ಬಂದು ನರೇಂದ್ರ ಮೋದಿಯವರ ವಿರುದ್ಧ ಎಲೆಕ್ಷನ್ಗೆ ನಿಲ್ಲಿಸಿತಲ್ಲ ಕಾಂಗ್ರೆಸ್, ಬುದ್ಧಿ ಇಲ್ಲವಾ ಅಂದುಕೊಳ್ಳಬೇಡಿ. ಅದಕ್ಕೂ ಒಂದು ಕಾರಣ ಇದೆ. ಶತ್ರುವಿನ ಶತ್ರು ಮಿತ್ರ ಅನ್ನೋ ಚಾಣಕ್ಯ ಸೂತ್ರ ಕೇಳಿದ್ದೀರಲ್ವಾ? ಆ ಸೂತ್ರದ ಪ್ರಕಾರ ಶ್ವೇತಾ ಭಟ್ ಆಯ್ಕೆ ನಡೆದಿದೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ಗೆ ನರೇಂದ್ರ ಮೋದಿ ಶತ್ರು, ನರೇಂದ್ರ ಮೋದಿಗೆ ಶ್ವೇತಾ ಭಟ್ ಶತ್ರು. ಅಲ್ಲಿಗೆ ಕಾಂಗ್ರೆಸ್ಗೆ ಶ್ವೇತಾ ಭಟ್ ಸ್ನೇಹಿತೆ. ನಿಜ ಹೇಳಬೇಕು ಅಂದ್ರೆ ಈ ಹೆಣ್ಣು ಮಗಳಿಗೆ ನೇರವಾಗಿ ನರೇಂದ್ರ ಮೋದಿಯ ವಿರುದ್ಧ ಏನೂ ಇಲ್ಲ. ಅದು ಇರೋದು ಆಕೆಯ ಗಂಡನಿಗೆ. ಸಂಕ್ಷಿಪ್ತವಾಗಿ ಹೇಳಿಬಿಡ್ತೇವೆ. 2002ರ ಫೆಬ್ರವರಿ 27ನೇ ತಾರೀಕಿನ ದಿನ ಗೋಧ್ರಾದಲ್ಲಿ ಸಾಬರಮತಿ ಎಕ್ಸ್ಪ್ರೆಸ್ ರೈಲು ಬೋಗಿಗೆ ಬೆಂಕಿ ಇಟ್ಟು 58 ಜನ RSS ಕರಸೇವಕರನ್ನ ಜೀವಂತ ಸುಡಲಾಯಿತಲ್ಲ. ಆಗ ಪೂರ್ತಿ ಹಿಂದೂ ಸಮುದಾಯ ಸೇಡು ತೀರಿಸಿಕೊಳ್ಳಲು ತಹತಹಿಸ್ತಿತ್ತು. ಅದರ ಮಾರನೆಯ ದಿನ ಮುಖ್ಯಮಂತ್ರಿ ನರೇಂದ್ರ ಮೋದಿ ತಮ್ಮ ಮನೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಒಂದು ಸಭೆ ಕರೆದರಂತೆ. ಹಿಂದೂಗಳು ಮುಸ್ಲಿಮರನ್ನ ಕೊಲ್ಲೋದಕ್ಕೆ ಬಂದಾಗ ತಡೆಯಬೇಡಿ, 24 ತಾಸುಗಳ ಕಾಲ ಸುಮ್ಮನಿದ್ದು ಬಿಡಿ, ನಂತರ ಪರಿಸ್ಥಿತಿ ನಿಯಂತ್ರಿಸಿ ಅಂತ ಆದೇಶ ಕೊಟ್ಟರಂತೆ. ಆ ಸಭೆಯಲ್ಲಿ ನಾನೂ ಇದ್ದೆ. ನರೇಂದ್ರ ಮೋದಿ ಆದೇಶದಿಂದಾಗಿಯೇ ಅಷ್ಟೊಂದು ಜನ ಮುಸ್ಲಿಮರು ಸತ್ತರು ಅಂತ ಆರೋಪಿಸಿದವರು IPS ಅಧಿಕಾರಿ ಸಂಜೀವ್ ಭಟ್. ಈತ ಅಂಥದ್ದೊಂದು ಆರೋಪವನ್ನ ಘಟನೆ ನಡೆದ 9 ವರ್ಷಗಳ ನಂತರ ಮಾಡಿದ್ರು. ನರೇಂದ್ರ ಮೋದಿ ಮನೆಯಲ್ಲಿ ಮೀಟಿಂಗ್ ನಡೆದದ್ದಕ್ಕಾಗಲಿ ಅದರಲ್ಲಿ ಸಂಜೀವ್ ಭಟ್ ಭಾಗವಹಿಸಿದ್ದಕ್ಕಾಗಲಿ ನಂಬಲರ್ಹ ಸಾಕ್ಷ್ಯಗಳು ಸಿಗಲಿಲ್ಲ. ಆ ಆರೋಪ ತಣ್ಣಗಾಯ್ತು. ಆದ್ರೆ ಇನ್ಯಾವತ್ತೋ ದಾಖಲಾಗಿದ್ದ ಕಸ್ಟೋಡಿಯಲ್ ಡೆತ್ನ ಪ್ರಕರಣ ಮರುಜೀವ ಪಡೆದುಕೊಂಡು ಸಂಜೀವ್ ಭಟ್ ಸಸ್ಪೆಂಡ್ ಆದ್ರು. ಅದು ಕೋರ್ಟ್ ಆದೇಶ, ಸರ್ಕಾರ ಸೇಡು ತೀರಿಸಿದ್ದಲ್ಲ ಅಂತ ನರೇಂದ್ರ ಮೋದಿ ಕಡೆಯವರು ಸಮಜಾಯಿಷಿ ಕೊಡ್ತಾರೆ. ನಂಬೋದು ಬಿಡೋದು ನಿಮಗೆ ಬಿಟ್ಟದ್ದು. ಗುಜರಾತ್ ರಾಜ್ಯದ ಅಘೋಷಿತ ಏಕಚಕ್ರಾಧಿಪತಿಯಾಗಿದ್ದ ನರೇಂದ್ರ ಮೋದಿ ವಿರುದ್ಧ ಅಂತ ಗಂಭೀರ ಆರೋಪ ಮಾಡಿದ ಸಂಜೀವ್ ಭಟ್ ಪರಿಪರಿಯಾಗಿ ಹಿಂಸೆ ಅನುಭವಿಸಿದ್ರು. ಈತ ಕಾಂಗ್ರೆಸ್ ಮುಖಂಡರ ಜೊತೆ ಮತ್ತೆ ಮತ್ತೆ ಕಾಣಿಸಿಕೊಂಡಿದ್ದು ಸ್ಥಳೀಯ ಬಿಜೆಪಿ ಕಾರ್ಯಕರ್ತರನ್ನ ಕೆರಳಿಸಿತು. ಅದಕ್ಕಾಗಿ ಕೇವಲ ಸಂಜೀವ್ ಮಾತ್ರ ಅಲ್ಲ, ಈತನ ಹೆಂಡತಿ ಮಕ್ಕಳು ತೊಂದರೆ ಅನುಭವಿಸಿದ್ರು. ಅದು ತಪ್ಪು, ಹಾಗಾಗಬಾರ್ದಿತ್ತು. ಅದಕ್ಕೆ ಈ ಹೆಣ್ಣು ಮಗಳಿಗೆ ನರೇಂದ್ರ ಮೋದಿ ಮೇಲೆ ಸಿಟ್ಟು. ಆತ ಎಲ್ಲೇ ಎಲೆಕ್ಷನ್ಗೆ ನಿಂತರೂ ಆತನ ವಿರುದ್ಧ ಸ್ಪರ್ಧಿಸ್ತೀನಿ ಅಂತ ಅಂದುಕೊಂಡಿದ್ರಂತೆ. ಆ ಸುದ್ದಿ ಕಾಂಗ್ರೆಸ್ನವರಿಗೆ ತಿಳಿದು ಮನೆ ತನಕ ಬಂದು ಟಿಕೆಟ್ ಕೊಟ್ಟಿದ್ದಾರೆ. ಈಗ ಓವರ್ ಟು ಶ್ವೇತಾ ಭಟ್. ಗುಜರಾತ್ ರಣಾಂಗಣದ ಸಾಕ್ಷಾತ್ ವರದಿಯನ್ನು ಕೊಡೋದಕ್ಕೆ ನಿಮ್ಮ ಸುವರ್ಣ ನ್ಯೂಸ್ ಗುಜರಾತ್ನಲ್ಲಿ ಹಾಜರಿದೆ. ಗುಜರಾತ್ ರಾಜಕೀಯ ರಣಾಂಗಣ ಅಂತ ಏನು ಕರಿತಾ ಇದ್ದೀವಿ, ಈ ಸಲದ ಅಂದರೆ 2012ರ ಚುನಾವಣೆ, ಈ ಒಂದು ಯುದ್ಧ ಭೂಮಿಯ ಕೇಂದ್ರ ಸ್ಥಾನ ಆಗಿರೋದು ಮಣಿನಗರ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಸ್ವತಃ ನರೇಂದ್ರ ಮೋದಿ ಚುನಾವಣೆಗೆ ನಿಂತಿದ್ದಾರೆ. ಎಲ್ಲ ಕಡೆ ಜನ ನರೇಂದ್ರ ಮೋದಿಯವರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ನಿಮ್ಮ ಸುವರ್ಣ ನ್ಯೂಸ್ ಈಗ ಮಾತಾಡಿಸೋದಕ್ಕೆ ಬಂದಿರೋದು ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ನಿಂದ ಚುನಾವಣೆಗೆ ನಿಂತಿರುವಂಥ ಶ್ವೇತಾ ಭಟ್ ಅವರನ್ನು. ಶ್ವೇತಾ ಭಟ್ जी, आपसे मिलने की बहुत दिन से आशा थी, आज पूरी हो गई. मुझे हर बार यही सवाल खड़ा होता है, आपका प्रोफाइल बहुत ही नॉन पॉलिटिकल है, बिल्कुल पॉलिटिक्स से आपका कोई लेन देन नहीं था. अचानक से नरेंद्र मोदी के खिलाफ आप खड़े हो गए, कैसे हुआ ये सब? ये प्रोफाइल एक ऐसी औरत का है जिसकी 24 साल की शादी है, जो सिर्फ घर में रही है, बीबी एज ए बीबी रही हूँ,
हस्बैंड, बच्चे, फैमिली प्रायोरिटी रहा है मेरा। बहुत खुश हूँ। टिपिकल हाउसवाइफ, टिपिकल हाउस, एंड आई एम प्राउड टू बी अ हाउसवाइफ। उसमें मुझे कोई गिल्ट कभी भी नहीं रहा। आई एम ए वेरी एजुकेटेड पर्सन, मगर आई हैव स्टेड एट होम। और मगर जब ये पिछले साल जब ये लोगों ने संजीव के साथ जो भी किया, संजीव अपनी लड़ाई लड़ रहे थे, वो एक अलग बात थी, मगर जिस तरह से उन्होंने मेरे फैमिली पे ये जो प्रहार किया है, दैट आई कुड नॉट टॉलरेट। ये अब की बार मेरे फैमिली, मेरे बच्चों की बातें हैं। और मैंने तब भी तय कर लिया था कि मैं नरेंद्र मोदी के सामने लड़ूंगी। वो जहाँ से भी खड़े रहेंगे वहाँ से लड़ूंगी। वो मणिनगर से खड़े रह रहे हैं, मैं मणिनगर से लड़ रही हूँ। दिस इज़ अ वेरी इंडिपेंडेंट डिसीजन टेकन बाय मी और आई स्टैंड बाय इट। नहीं, मैं तो सोच रहा था कि कांग्रेस वालों ने आपको अप्रोच किया होगा, आपको मनाया होगा। ये सब मैंने तब भी तय कर लिया था कि मैं लड़ूंगी। इवेंचुअली फिर उन्होंने मुझे टिकट ऑफर किया एंड आई एक्सेप्टेड। तो आपकी लड़ाई बीजेपी के खिलाफ है या नरेंद्र मोदी के खिलाफ है? टू बी वेरी स्पेसिफिक, मेरी लड़ाई एक विचारधारा के खिलाफ है। यहाँ गुजरात में ऐसा हो गया है कि कोई कुछ बोल नहीं सकता, सबको बोलने पे पाबंदी है। फ्रीडम ऑफ स्पीच बेसिक फंडामेंटल राइट नहीं है। एक डर का माहौल है पूरे सभी जगह। आप बात करते हो तो भी डरते हुए, अपनी सोच प्रकट करते हो तो भी डरते हुए। मेरे ख्याल से लोग अब सोचने से भी डर गए हैं। आप मोबाइल पे बात करते हो तो भी डरते हो कि शायद मोबाइल स्टेप होते होंगे हमारे। आपके घर पे कौन आया कौन जाता, तो कॉन्स्टेंटली बीइंग वॉच्ड। व्हाई इज़ दिस हैपनिंग? तो ये जो अंदर डर है लोगों के, वो मुझे निकालना है। ನರೇಂದ್ರ ಮೋದಿ ವಿರುದ್ಧ ಎಲೆಕ್ಷನ್ಗೆ ನಿಂತಿರುವ ಶ್ವೇತಾ ಭಟ್ ಗೆಲ್ತಾರಾ? ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ರಾಜಕೀಯ ಪರಿಣಿತರು ಬೇಕಾಗಿಲ್ಲ. ಸಾಮಾನ್ಯ ಜ್ಞಾನ ಇರುವ ಯಾರಿಗಾದರೂ ಉತ್ತರ ಗೊತ್ತಾಗತ್ತೆ. ಹಂಗಂತ ಆ ಹೆಣ್ಣು ಮಗಳ ಬಗ್ಗೆ ಕ್ಷುಲ್ಲಕ ಯೋಚನೆ ಮಾಡಬೇಕಿಲ್ಲ. ಆಕೆಯ ಸ್ಥಾನದಲ್ಲಿ ನಿಂತು ನೋಡಿದ್ರೆ ಆಕೆಯ ಹೋರಾಟಕ್ಕೆ ಅದರದೇ ಆದ ತೂಕ ಇದೆ. ಒಂದು ಸಣ್ಣ ಬ್ರೇಕ್ನ ನಂತರ ಶ್ವೇತಾ ಭಟ್ ಏನು ಹೇಳ್ತಾರೆ ಅನ್ನೋದನ್ನ ನೀವೇ ಕೇಳಿ.